ಒಡಲೆ 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 ಸವಿ ನುಡಿಯಲ್ಲಿ ಹಾಡಿ ಸವಿ ನುಡಿಯಲ್ಲಿ ಹಾಡಿ ನಿತ್ಯ ಉದಯಿಸಿ ಈ ಭೂಮಿಯಲ್ಲಿರುವ ಎಲ್ಲ ಜೀವರಾಶಿಗಳಿಗೂ ಬೆಳಕು ಕೊಡುವವನು ಆ ರವಿಕಾಂತ. ಇಲ್ಲಿ ನಿತ್ಯ ನಡೆಯುವ ನ್ಯಾಯಾನ್ಯಾಯಗಳ ಪರದೆಯನ್ನು ನೋಡಿ ಅವರ ಪಾಪಕ್ಕೆ ತಕ್ಕಂತೆ ಶಿಕ್ಷೆ ಕೊಡುವವನು ಈ ರವಿಕಾಂತ. ಅಂತದ್ರಲ್ಲಿ ಈ ಬೆಂಕಿ ಪುರುಷನ ಮುಂದೆ ಯಾವ ರೌಡಿ ಆದರೂ ಎದುರಾಗಿ ನಿಂತರೆ ಅವನನ್ನು ಯಮನ ಪಾದಕ್ಕೆ ಸೇರಿಸುವುದೇ ಈ ರವಿಕಾಂತನ ಗುರಿ. ಈ ಹುಲಿ ಒಂದು ಸಲ ಕೈ ಎತ್ತಿದರೆ ಈ ಸೃಷ್ಟಿಯಲ್ಲಿ ಜನಿಸಿದ ಸ್ವಾರ್ಥಿಗಳ ಜೀವ ಮರಣವೆಂಬ ಶಬ್ದದಲ್ಲಿ ಸೇರುವುದು ಖಚಿತ. ಯಾಕಂದ್ರೆ ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕುಬೇರನಂತೆ ಮೆರೆಬೇಕೆಂದವರು ಹಲವಾರು ಜನ. ನ್ಯಾಯ ಧರ್ಮದ ಪದದಲ್ಲಿ ಬೆಳೆಯಬೇಕೆಂದವರು ಕೆಲವು ಜನ. ಆ ಹಲವಾರು ಜನರ ಹಲ್ಲನ್ನು ಕೆತ್ತು ನನ್ನ ತಾಳಕ್ಕೆ ತಕ್ಕಂತೆ ಕುಣಿಸಬೇಕೆನ್ನುವುದೇ ಈ ರವಿಕಾಂತನ ಛಲ. ಆ ಯಮರಾಜ ಒಮ್ಮೆ ನರಜೀವಿಗಳ ಕೊರಳಿಗೆ ಹಗ್ಗವೆಸೆದರೆ ಮುಗಿಯಿತು. ಅಂದೇ ಅವರ ಜೀವ ಆ ಯಮನ ಸನ್ನಿಧಿಗೆ. ಅಂತದ್ರಲ್ಲಿ ಈ ಯಮರಾಜ ಒಮ್ಮೆ ಈ ಪಾಪಿಗಳ ಕೊರಳಿಗೆ ಹಗ್ಗ ಎಸೆದರೆ ಮುಗಿಯಿತು. ಅಂದೇ ಅವರ ಜೀವ ಈ ಜಂಗಲ್ ಟೈಗರ್ ರವಿಕಾಂತನ ಸನ್ನಿಧಿಗೆ. ಅಂತದ್ರಲ್ಲಿ ಯಾವ ಕಟುಕನಾದರೂ ಸ್ತ್ರೀ ಕುಲಕ್ಕೆ ಕೈ ಹಾಕಿ ಧರ್ಮದ ದಾರಿಯನ್ನು ತಪ್ಪಿಸಿ ಅನಾಥ ಮಕ್ಕಳ ಸೃಷ್ಟಿಗೆ ಕಾರಣವಾದರೆ ಅಂದೇ ಅವರ ಮರಣದ ಮಹಾನವಮಿ ಆಚರಿಸದಿದ್ದರೆ ನನ್ನ ಹೆಸರು ಜಂಗಲ್ ಟೈಗರ್ ರವಿಕಾಂತನೇ ಅಲ್ಲ. ಕರಿಯ ಮರಿಯ ಬನ್ರೋ ಬೇಟೆ ಆಡೋಣ. ನೀವು ನನಗೆ ಅಪ್ನೆ ಕೊಟ್ರ ಅವ್ರ ಚಂಡ್ಗಳನ್ನ ರೊಂಡಾಡಿ ಬಿಡ್ತೀನಿ. ಯಾಕಂದ್ರೆ ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕುಬೇರನಂತೆ ಮೆರೆಬೇಕೆಂದವರು ಹಲವಾರು ಜನ. ನ್ಯಾಯ ಧರ್ಮದ ಪದದಲ್ಲಿ ಬೆಳೆಯಬೇಕೆಂದವರು ಕೆಲವು ಜನ.
ರವಿಕಾಂತನ ಛಲ. ಆ ಯಮರಾಜ ಒಮ್ಮೆ ನರಜೀವಿಗಳ ಕೊರಳಿಗೆ ಹಗ್ಗವೆಸೆದರೆ ಮುಗಿಯಿತು. ಅಂದೇ ಅವರ ಜೀವ ಆ ಯಮನ ಸನ್ನಿಧಿಗೆ. ಅಂತದ್ರಲ್ಲಿ ಈ ಯಮರಾಜ ಒಮ್ಮೆ ಈ ಪಾಪಿಗಳ ಕೊರಳಿಗೆ ಹಗ್ಗ ಎಸೆದರೆ ಮುಗಿಯಿತು. ಅಂದೇ ಅವರ ಜೀವ ಈ ಜಂಗಲ್ ಟೈಗರ್ ರವಿಕಾಂತನ ಸನ್ನಿಧಿಗೆ. ಅಂತದ್ರಲ್ಲಿ ಯಾವ ಕಟುಕನಾದರೂ ಸ್ತ್ರೀ ಕುಲಕ್ಕೆ ಕೈ ಹಾಕಿ ಧರ್ಮದ ದಾರಿಯನ್ನು ತಪ್ಪಿಸಿ ಅನಾಥ ಮಕ್ಕಳ ಸೃಷ್ಟಿಗೆ ಕಾರಣವಾದರೆ ಅಂದೇ ಅವರ ಮರಣದ ಮಹಾನವಮಿ ಆಚರಿಸದಿದ್ದರೆ ನನ್ನ ಹೆಸರು ಜಂಗಲ್ ಟೈಗರ್ ರವಿಕಾಂತನೇ ಅಲ್ಲ. ಕರಿಯ ಮರಿಯ ಬನ್ರು ಬೇಟೆ ಆಡೋಣ. ನೀವು ನನಗೆ ಅಪ್ನೆ ಕೊಟ್ರ ಅವ್ರ ಚಂಡ್ಗಳನ್ನ ರುಂಡಾಡಿ ಬಿಡ್ತೇನೆ. ನಮ್ಮ ಕಾಕನವರು ಹೋದ ರಮೇಶ್ ಸುಂಬಿ ಅವರಿಗೆ ತುಂಬಾ ಬರೆಯಾಗಿದ್ದೇನೆ. ಅದೇ ರೀತಿಯಾಗಿ ಪ್ರಕಾಶ್ ಶರಣ್ ಅವರು ಕೂಡ 500 ರೂಪಾಯಿ ಕೊಟ್ಟಿದ್ದಾರೆ, ಅವರಿಗೂ ಕೂಡ ತುಂಬಾ ಬರೆಯಾಗಿದ್ದೇನೆ. ಮತ್ತೆ ನಮ್ಮ ಮಾವನವರಾದ ಚೆನ್ನಪ್ಪ ಹಾದಿಮನಿ ಅವರು ಕೂಡ 500 ರೂಪಾಯಿ ಕೊಟ್ಟಿದ್ದಾರೆ, ಅವ್ರಿಗೂ ತುಂಬಾ ಬರೆಯಾಗಿದ್ದೇನೆ. ಮತ್ತೆ ನಮ್ಮೂರಿನ ಡಾಕ್ಟರ್ ಆದಂತ ಬಸಂಗೌಡ ಅಡಿಗೆಮನಿ ಅವರು ಕೂಡ 200 ರೂಪಾಯಿ ಕೊಟ್ಟಿದ್ದಾರೆ, ಅವರಿಗೂ ಕೂಡ ತುಂಬಾ ಬರೆಯಾಗಿದ್ದೇನೆ.
ಅರ್ಥಾತ್ ಕ್ರಾಂತಿಯುಗ. ಎಲ್ಲ ರಂಗದಲ್ಲೂ ನಾನೇ ದೊರೆ ಎಂದು ಮೆರೆಯುತ್ತಿರುವ ಆ ಕ್ರಾಂತಿವೀರ ಮುನ್ನಡೆ ಇಟ್ಟರೆ ಸಾಧ್ಯವಿಲ್ಲದೆ ಹಾವಾಡಿಗಳಾಗಿ ಆ ಸರ್ಪಕ್ಕೆ ಪುಂಗಿ ಊದಲು ನಿಂತಿದ್ದಾನಲ್ಲ, ಆ ಲಂಗು ಲಗಾಮಿಲ್ಲದ ಕ್ರಾಂತಿವೀರ. ಎಲ್ಲಾ ರಂಗದಲ್ಲೂ ನನ್ನದೇ ಗೆಲುವೆಂದು ನಾಯಿಯಂತೆ ಬಗುತ್ತಿರುವವನ ಬಾಯಿಗೆ ಶಬ್ದವೇದಿ ಎಂಬ ಬಾಣ ಬೆಟ್ಟು ಅವನು ಪ್ರಾರಂಭಿಸುವ ವಿದ್ಯಾಚೇತನ ಶಾಲೆಯನ್ನು ಗೆದ್ದು ಈ ಸೇಡಿನ ಪ್ರತಿಕಾರಕ್ಕೆ ಮುಂದೊಂದು ದಿನ ಅವನ ಹತ್ಯಶೀಲಕ್ಕೆ ಅಪಾಯ ತಂದು ಉಪಾಯದಿಂದ ನಿಮ್ಮ ಅಣ್ಣ ತಮ್ಮಂದರನ್ನು ಸರ್ವನಾಶ ಮಾಡಿ ನಾನೇ ಈ ನಾಡಿಗೆ ದೊರೆಯಾಗಿ ಮೆರೆಯದಿದ್ದರೆ ಈ ಊರ ದೇವೇಗೌಡನೇ ಅಲ್ಲ. ಜಿತೇಂದ್ರ, ಜಿತೇಂದ್ರ, ಸಾಕು ಮಾಡಿ ಗೌಡ್ರೆ ನಿಮ್ಮ ಅಟ್ಟಹಾಸ ನನಗೇನು. ಯಾಕೆ ಜಿತೇಂದ್ರ, ಏನಾಯ್ತು? ಮಾಡಿದ್ದೇನೆ, ಮಾಡಿ ತೋರಿಸುವ ಹಠಯೋಗಿ ನಾನು ಎಂದು ಹೇಳ್ತಾರ ಅಷ್ಟೇ. ಒಂದು ವಾರದವರೆಗೆ ಬಂಗ್ಲೆ ಭೀಮನ ಹಣ ತಂದು ಕೊಡ್ತಂತೆ ಹೋದನಲ್ಲ ಆ ಜೈವೀರ, ಏನಾಯ್ತು ಅನ್ನದ ವಿಷಯ ಅದನ್ನು ಈಗಲೇ ಮಾಡು ಜಿತೇಂದ್ರ. ಬೇಗ ಹೋಗಿ ಅವನು ಎಲ್ಲಿದ್ದಾನೆಂದು ಎತ್ತಿಕೊಂಡು ತಂದು ಬಿಡ. ಲೇ ತಮ್ಮ, ಬಂದ್ರ ಕರ್ಕೊಂಬಾರ, ಬರ್ದಿದ್ರ ದರ ದರ ಅಂತ ಬಂದ್ಬಿಡ. ಗೌರೇ, ನಿಮ್ಮ ಅಪ್ಪಣೆ ಆಗಿದೆ ಎಂದರೆ ಸಾಕು, ಅವನೆಲ್ಲೇ ಅಡಗಿಕೊಂಡು ಕುಳಿತರು ದರ ದರನ ಹೊರ ತಂದು ನಿಮ್ಮ ಪಾದಕ್ಕೆ ಅರ್ಪಿಸುವೆ. ನಾನಿನ್ನು ಬರುತ್ತೇನೆ. ಈ ದೇವೇಗೌಡ ಕಣ್ಣಿಟ್ಟರೆಂದರೆ ಅದರ ಕರಿ ತುಗೋದೆ ಬಿಡಲಾರ. ಸಮಯಕ್ಕೆ ತಕ್ಕಂತೆ ಅಂದು ನೀನು ಆ ಬಂಗ್ಲೆ ಭೀಮನ ವ್ಯವಹಾರದಲ್ಲಿ ಸಿಲುಕಿಕೊಂಡಿರುವಾಗ ಅದರಲ್ಲೇ ನಿನ್ನ ಬಲ ಮುರಿಯುತ್ತಾನೆ ಈ ಛಲಗಾರ. ಮುಂದೆ ನೋಡ್ತಾ ಇರೋ. ಸುಪ್ರಭಾತ ಧರ್ಮದಾತ ಗೌಡ್ರಿ, ನೀವು ಹಠಾನೇ ಸಾಧಿಸಿದರೆ ನಿಮ್ಮನಿ ರತ್ನಕ್ಕೆ ಕೈ ಹಾಕಿ ವಶಪಡಿಸಿದ ಅವನು ತಮ್ಮ ಕ್ರಾಂತಿವೀರ ಗಜರಾಜ,
ಹೇಳುತ್ತಿರುವೆಯೋ ಮೂರ್ಖ? ಅದು ಯಾವ ರತ್ನವದು? ಈ ಲೋಕ ಸುಂದರಿ ಆಗಿ ನಿನ್ನ ಪ್ರೇಮ ಪಂದರೆ ಹೊಳೆಯುತ್ತಿರುವ ನಿನ್ನ ಸ್ವಂತ ತಂಗಿ ಬಗ್ಗೆ ಹೇಳ್ತಾನೆ. ರಾಜರಾಜ, ಬೆಂಕಿಯ ಬಾಧೆಗೂ ಮಾಸದ ನನ್ನ ತಂಗಿಯ ಬಗ್ಗೆ ನೀನೇನು ಹೇಳುತ್ತಿರುವೆಯೋ? ಕೆಚ್ಚದ ವೀರನ ತಂಗಿಯಿಂದ ಮರೆತು ನೀನು ಆಶ್ಚರ್ಯ ಪಡದೆ ಮುಚ್ಚು ಮರೆಯಿಲ್ಲದೆ ಅವಳ ಕಾಮದ ಆಸೆ ತೀರಿಸಿಕೊಂಡವಳೆ ನಿನ್ನ ತಂಗಿ. ಗಜರಾಜ, ಹೊಳೆಯುತ್ತಿರುವ ನಕ್ಷತ್ರಕ್ಕೆ ಮಂಕು ಪರದೆ ಹಾಕಲು ಹೊರಟಿರುವೆಯಾ ಮೂರ್ಖ? ನಿನ್ನನ್ನು ಸಾಯಿಸದೆ ಬಿಡಲಾರೆ. ಮೊದಲಿಗೆ ನನ್ನ ಮಾದನೆಂಬುಳಂತಹ ಮನೆಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕಾಗಿ ಅವರ ಭಾವಚಿತ್ರವನ್ನು ತೆಗೆದುಕೊಂಡಿದ್ದೇನೆ ನೋಡು. ಗಜರಾಜ, ನಾನಿದನ್ನೇನು ನೋಡುತ್ತಿರುವೆ? ನಿಜವಾಗಿಯೂ ನನ್ನ ತಂಗಿ ಆ ಕ್ರಾಂತಿವೀರನ ಬಲೆಗೆ ಬಿದ್ದು ಹೋಗಿದ್ದಾಳೆ. ಹಾಗಿದ್ದೇ ನಿಜವಾದರೆ ನಾನವನ ಎದೆ ಸೀಳಿ ಬಿಸಿ ರಕ್ತ ಕುಡಿಯದೆ ಬಿಡಲಾರೆ. ನನ್ನ ಸೇಳೆಂಬ ಸಾಗರದಲ್ಲಿ ನೀನೇ ಈಜಲು ಧುಮುಕಿದೆಯಾದಮ, ನಿನ್ನನ್ನು ಸಾಯಿಸದೆ ನಾನು ಬಿಡಲಾರೆ. ತಡೆ, ನಾನು ಅಲ್ಲಿಗೆ ಬಂದೆ. ತಡ್ರಿ ದನಿಯರ, ಅವಸರ ಮಾಡಿ ಅಪಘಾತಕ್ಕೆ ಗುರಿ ಆಗ್ಬೇಡ್ರಿ. ಮೊದಲು ನಿಮ್ ತಂಗಿ ಬಾಲ್ಯ ಬಂದಿಟ್ಟ ವಿಚಾರ ಮಾಡ್ರಿ. ಆ ನಂತರ ಕ್ರಾಂತಿ ಕರಿಸ ಇದ ಕಮ್ಕ ಕಟ್ಟಿಯಾಗ ಅವನ ಕೈಕಾಲು ಮುರಿದು ಬಿಡೋಣ್ರಿ. ಇಲ್ಲ ಹೆಂಗೋ ಈಗ ಅವ್ರನ್ನ ಈ ಕಡೆ ಬರತಾನ, ಅದಕ್ಕೊಂದು ಪರಿಹಾರ ಹುಡುಕೋನು. ಏನಂತೀರಿ? ಈ 70 ಹಳ್ಳಿಯ ಹಸುಳಿಗೆ ಆ 20ರ ಹಸುಳೆಯಿಂದ ಪರಿಹಾರವೇ ಸಾಧ್ಯವಿಲ್ಲ. ಈಗ ನನ್ನ ಕೋಪ ಕೆರಳಿ ನಿಂತಿದೆ. ರಾಧಿಕಾ, ಏ ರಾಧಿಕಾ, ಬಂದೆ ಅಣ್ಣ. ಯಾಕಡೆ ನನ್ ಕರೆಸಿದ್ದು? ಈ ನಿನ್ನ ಅಣ್ಣನ ಮುಂದೆ ಏನಾದರೂ ಸುಳ್ಳು ಹೇಳುವೆಯಾ? ಸತ್ಯವನ್ನು ಬಿಟ್ಟು ನಾನ್ ನಿಮ್ಮಿದ್ರು ಯಾವಾಗ್ಲೂ ಸುಳ್ಳು ಹೇಳಿಲ್ಲ ಅಣ್ಣ. ಅದೇನಂತ ಹೇಳಿ. ಸರಿ, ಹಾಗಿದ್ದರೆ ನಿನ್ನೆ ಆ ವಾಯುವಾರದ ಸಮಯದಲ್ಲಿ ಆ ಕ್ರಾಂತಿವೀರನ ಕೈ ಹಿಡಿದು ಹಾಡಿ ಕುಣಿದು ಕುಪ್ಪಳಿಸಿದ್ದು ನೀನು ನಿಜವಲ್ಲವೇ? ರಾಧಿಕಾ, ಏಕೆ ಈ ನಿನ್ನ ಮೌನ? ಆ ರವಿಕಾಂತನ ಕೈ ಹಿಡಿದು ಹಾಡಿ ಕುಣಿದು ನೀ ಕುಪ್ಪಳಿಸಿದ್ದು ನಿಜವಲ್ಲವೇ? ಇಲ್ಲ ಇಲ್ಲ ಇಲ್ಲ, ಅದು ನನ್ನ ಪ್ರೀತಿಯ ವಿಷಯ. ಇಲ್ಲವಾದರೆ ತೆಗೆದುಕೋ ನಿನ್ನ ಜೀವನ ಚರಿತ್ರೆಯನ್ನು. ಈ ರೀತಿ ಭಾವಚಿತ್ರವನ್ನು ತೆಗೆದಿದ್ದು ನಿಮ್ಮ ಮೋಸದ ವಿಷಯ. ನಾನು ಅವರನ್ನು ಪ್ರೀತಿ ಮಾಡ್ತಾ ಇರೋದು ನನ್ನ ವೈಯಕ್ತಿಕ ವಿಷಯ. ಬಾಯಿ ಮುಚ್ಚೋ. ಹೋಗಿ ಹೋಗಿ ನಿನ್ನ ಅಣ್ಣನ ಮುಂದೆ ಏನಾದರೂ ಸುಳ್ಳು ಹೇಳುವೆಯಾ? ಆ ಕ್ರಾಂತಿವೀರನ ಬಲೆಗೆ ಬಿದ್ದು ಹೋಗಿದ್ದು ನೀನು ನಿಜವಲ್ಲವೇ? ನನ್ನ ವೈರಿಯ ಮೇಲೆ ನೀನು ಮನಸ್ಸು ಮಾಡಿ ನನ್ನ ತಲೆ ತಗ್ಗಿಸಿ ಬಿಟ್ಟಿಯಾ ಪಾಪಿ. ನೀನು ಬಲ್ಲಿದ ವರವನ್ನೇ ತಂದು ನಿನಗೆ ಮದುವೆ ಮಾಡಿಬಿಡುತ್ತಿದ್ದೆ. ನಿನಗೆ ಬೇಕಾದ ವರವನ್ನು ತಂದು ನಾನು ಮದುವೆ ಮಾಡಿಬಿಡುತ್ತಿದ್ದೆ. ಈಗಲಾದರೂ ಬಿಟ್ಟು ಬಿಡು ಅವನ ಮೇಲಿನ ಆಸೆಯನ್ನು. ಸಾಧ್ಯವೇ ಇಲ್ಲಣ್ಣ. ಆಕಾಶ
ಆಕಾಶದಲ್ಲಿ ಹಾರಾಡುವ ಗರುಡ ಶಕ್ತಿ ತರುವ ಶಕ್ತಿ ನಿನ್ನಲ್ಲಿರಬಹುದು. ಆದ್ರೆ ಈ ಹೂವಿನ ಮಕರಂದ ಬಯಸಿರುವ ಆ ದುಂಬಿಯನ್ನು ನಾನೆಂದಿಗೂ ಕೈ ಬಿಡೋದಿಲ್ಲ. ಅದು ಎಂದಿಗೂ ಸಾಧ್ಯ ಇಲ್ಲ ರಾಧಿಕಾ. ಈ ಮನೆಯಲ್ಲೇ ಇದು ಒಂದು ಮನೆನ, ಬಡವರ ರಕ್ತದಿಂದ ಇಟ್ಟಿಗೆ ಮಾಡಿ ಕಟ್ಟಿಸಿರುವ ಈ ಮನೆಯಲ್ಲಿ ಮನುಷ್ಯರಿಲ್ಲ, ನಿನ್ನಂತ ರಾಕ್ಷಸರ ತುಂಬಿಕೊಂಡಿದ್ದಾರೆ. ಅಣ್ಣ, ನಾನೊಂದು ಮಾತು ಹೇಳ್ತೀನಿ, ಸರಿಯಾಗಿ ತಿಳ್ಕೊ. ನೀ ನಂಬಿದ ಕಾಮದ ನಾಯಿಯೇ ನನ್ನ ವರಿಸಲು ಬಂದಿರೋದು. ಆದ್ರೆ ಅದೇ ಸಮಯದಲ್ಲಿ ತೀರ ಶೂರ ಕರ್ಣನಾಗಿ ನನ್ನ ಕಾಪಾಡಿದ್ದು ಆ ನನ್ನ ರಾಜ. ದಯವಿಟ್ಟು ಹೇಳ್ತಾ ಇದ್ದೀನಣ್ಣ, ಒಂದು ನಿರ್ಧಾರವನ್ನು ಮಾಡಿ ಈ ಯೋಚನೆಗೆ ಒಂದು ಅಂತಿಮ ತೀರ್ಪನ್ನು ನೀಡು. ಬರ್ತೀನಿ. ತಡ್ರಿ ಧನ್ಯರ, ಅವಸರ ಮಾಡಿ ಅಪಘಾತಕ್ಕೊಳಗಾಗಬೇಡ್ರಿ. ಚೀಟಿನ್ಯಾಗ ಹೋಗೊಂದ್ ಮೂಗ ಶಾಂತವಾದ ಮೇಲೆ ಮತ್ ಬರ್ದಲ್ರಿ. ನಿಧಾನಿಸಿ ಒಂದು ನಿರ್ಧಾರಕ್ಕೆ ಬರ್ದು ಮತ್ತ ಬುದ್ಧಿ ಒಂದರ ಲಕ್ಷಣ ಏನಂತೀರಿ? ನಮಸ್ಕಾರ ಮಾಡ್ತೀನಿ ಈ ಊರ್ ಗೌಡ್ರಿಗೆ. ಬೆಂಕಿ ಹಾಕು ಈ ನಿನ್ನ ನಮಸ್ಕಾರಕ್ಕೆ. 10 ತಲೆ ಲಂಕಾಧೀಶರಂತೆ 6 ಕೋಟಿ ಆಯುಷ್ಯ ಪಡೆದ ಈ ದೇವೇಗೌಡನಿಗೆ ಯಾವ ರಾಜಕೀಯೋ ನಿಮ್ಮ ಅಣ್ಣ ತಮ್ಮಂದರದ್ದು. ಮರ್ಯಾದೆಯಿಂದ ನಾ ಹೇಳಿದ ಕ್ಷಣ ಅಂದು ಕೊಡು ಅವನನ್ನು. ಆ ಕ್ಷಣದಲ್ಲಿ ಗೌಡ್ರೆ ಹೇಳಿ ಈ ಮಾತನ್ನು. ನಮ್ಮ ಗೌಡರು ಹೇಳಿದ ಮಾತನ್ನು ನಡೆಯದಿದ್ದರೆ ಈ ಧರ್ಮದ ಕಂಬದ ಸರ್ಮಿಗೆ ಬೀಳೋದು ನಿನ್ನ ಹೆಣ. ಯಾವ ಕ್ಷಣದಲ್ಲಿ ಯಾವ ಮಾತನ್ನು ಆಡ್ತಿದ್ದಾರೆ ಗೌಡ್ರೆ? ಮೊದಲು ಬಂಗ್ಲೆ ಭೀಮನ ವಿಷಯಕ್ಕೆ ಬನ್ನಿ. ಹೌದ್ರಿ ಗೌಡ್ರ, ನಾ ಇವತ್ ಮುಂಜಾನೆ ಮರ್ತ ಒಂದ್ ದೊಡ್ಡ ತಪ್ಪು ಮಾಡಿಬಿಟ್ಟೇನ್ರಿ. ತಗೊಳ್ರಿ ನುಂಗ್ರಿ ಬಿಪಿಗಳಿಗಿನ. ಹಾ, ಇನ್ನು ಶಾಂತರ ಇದ್ರ ಕೇಳ್ರಪ್ಪ ಇವ್ರ ಹಣನ. ಏನು ಜೈವಿರ, ಒಂದು ವಾರದಲ್ಲಿ ಆ ಬಂಗ್ಲೆ ಭೀಮನ ಹಣ ತಂದು ಮುಟ್ಟಿಸಿತನಂತ ಹೇಳಿ ಹೋಗಿದ್ದೆ. ಆ ವಾಯ್ದೆ ಮುಗಿದಿದೆ. ಎಲ್ಲೈತಿ ನೀ ಕೊಟ್ಟ ಮಾತು? ಆ ಮಾತು ಎಲ್ಲಿ ಹೋಗ್ಯಲ್ರಿ ಗೌಡ್ರ? ಅದು ಈಗಲೂ ಸತ್ಯವಾಗಿದೆ. ಥಮ, ನಿನ್ನ ಮಾತು ನಿನ್ನೆ ಸತ್ತೋಗಿತ್ತು. ನಿನ್ನ ಸತ್ಯದ ಮಾತು ನೀನು ಕೊಟ್ಟ ಮಾತಂತೆ ನಡೆದುಕೊಳ್ಳದಿದ್ದರೆ ನೀನು ನುಡಿದೇವೆ ಈಗಲೇ ನಿನ್ನನ್ನು ಈ ನಿನ್ನ ಮನೆ ಆಸ್ತಿಯನ್ನು ಸುಟ್ಟು ಬಿಡುವೆ. ನಾನ್ ಯಾಕೆ ಮುಳುಗಿಸ್ಕೊಳ್ರಿ ನಿಮ್ಮನ್ನ? ನಾನು ನಮ್ಮ ಅಪ್ಪನ ಮಗನಾಗೇ ಇರ್ತೇನೆ. ಆದ್ರೆ 1-2 ದಿವಸ ಟೈಮ್ ಕೊಡ್ರಲ್ಲ. ಸಾಧ್ಯವಿಲ್ಲ. ನೀ ಹೇಳಿದ ಕರಾರು ಮುಗಿದಿದೆ ಅಂದ ಮೇಲೆ ಈ ಕ್ಷಣದಲ್ಲೇ ಸಹಿ ಹಾಕಬೇಕು ಒಂದು ನಮ್ಮ ಬಾಂಡಿಗೆ. ಆಯ್ತು ಗೌಡ್ರ, ನಾ ಯಾಕೆ ನಿಮ್ಮ ಹಣ ಮುಳುಗಿಸಿಕೊಳ್ಳಿ? ನಾನೆಂದು ತಪ್ಪಗಾರಲ್ಲ. ಅವನ ಹಣ ನಾ ತಂದು ಕೊಡ್ತೇನೆ. ಇಲ್ಲ ಅಂದ್ರ ನಾನು ಹೊಲ ಮನಿ ಬರ ಕೊಡ್ತೇನೆ. ಆಯ್ತಲ್ಲ, ನೀನು ಬರೋದು ಅವಧಿ ಮುಗಿ ಸಾಕು. ಆ ಕ್ಷಣವೇ ಈ ಮನೆ ಹೊಲ ನಮಗೆ ಸೇರುತ್ತೆಂದು ಇದಕ್ಕೆ ಸೈನ್ ಹಾಕು. ಏ ಜಿತೇಂದ್ರ, ಕೊಟ್ಟ ಮಾತಿಗೆ ತಪ್ಪಿ ನಡೆಯುವ ಹೇಡಿ ವಂಶವಲ್ಲ ಈ ಜೈವೇ.
ಬಿದ್ದವರನ್ನ ಮೇಲಕ್ಕೆತ್ತುವ ವಂಶ, ಕಷ್ಟದಲ್ಲಿ ಕಣ್ಣೀರನ್ನು ಹಾಕುವವರ ಕಣ್ಣೀರನ್ನು ಒರೆಸುವ ವಂಶ ಇರಲಿ. ಅದ್ಯಾವ ನಿಮ್ಮ ಕರಾರ ಪತ್ರ ಕೊರ್ರೆ, ಸಹಿ ಮಾಡಿ ಕೊಡ್ತೇನೆ. ಹಣ ಮುಟ್ಟಿದ ಮರುಕ್ಷಣವೇ ಪತ್ರವನ್ನು ಹರಿದು ಹಾಕುತ್ತೇನೆ. ತೆಗೆದುಕೋ ಮುತಾಲಿಕ. ಇನ್ನೊಂದು ವಿಷಯ, ನಿನ್ನೆ ನಿನ್ನ ತಮ್ಮ ನನ್ನ ತಂಗಿಯನ್ನು ಏಕವಚನದಲ್ಲಿ ಮಾತನಾಡಿಸಿದ್ದಾನೆ, ರೇಪ್ ಮಾಡಲು ಕೆಣಕಿದ್ದಾನೆ. ಅವನಿಗೆ ಸರಿಯಾಗಿ ಒದ್ದು ಬುದ್ಧಿ ಹೇಳು, ಇಲ್ಲದಿದ್ದರೆ ನಾನು ಒದ್ದು ಬುದ್ಧಿ ಕಲಿಸಬೇಕಾಗುತ್ತದೆ, ನೆನಪಿರಲಿ. ಇದನ್ನು ನನಗೆ ಎಚ್ಚರಿಕೆಯಾಗಿ ಹೇಳ್ತಿದ್ದೇವೆ, ಹುಷಾರ್. ಏ ತಮ್ಮ, ಇಲ್ಲಿಲ್ಲ ಅಂದ್ರೆ ಇದಕ್ಕೆ ಯೋಗದ ಬಹುಮಾನ ನಾವು ಕೊಡ್ಬೇಕಾಗೋದಪ್ಪ. ಹುಷಾರದಂದ್ರೆ ಇರ್ರಿ. ಜೈವೀರ, ನೀನ್ ಈ ರೀತಿ ಮೌನವಾಗಿ ನಿಂತರೆ ನಿನ್ನ ಮಾನ ತೆಗೆಯಬೇಕಾಗುತ್ತದೆ, ನೆನಪಿರಲಿ. ಆಯ್ತು ಗೌಡ್ರ, ನಾನು ನನ್ನ ತಮ್ಮನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳ್ತಾನ. ಆದ್ರ ನಿಮ್ಮ ತಂಗಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳದಿದ್ರ ನಾವಷ್ಟು ಬುದ್ಧಿ ಕಲಿಸಬೇಕಾಗ್ತದ. ಎಚ್ಚರ ಮಗನ ಬಾಳೆ. ಇನ್ನು ನಮ್ಮ ಮುಂದಿನ ಕೆಲಸ ಗೌಡ್ರ, ಸಿಟ್ಟು ಸಡಿವಿನಿಂದ ಹೋದ ಗಜರಾಜನಿಗೆ ಸಮಾಧಾನ ಮಾಡಿ ಆ ನಂತರ ಗೂಟದ ರಾಜ ರವಿಕಾಂತ್ಗೆ ಭೇಟಿಯಾಗೊಂಡ್ರಿ. ಆ ನಂತರ ಆ ಬಂಗ್ಲೆ ಭೀಮನ ಕತೆ ಮುಗಿಸಿ ಚಿಂತೆ ಇಲ್ಲದ ಚಿರತೆ ಅಂತೆ ನಾವು ಆಗಿದ್ದೇವೆ. ಆ ಬಂಗ್ಲೆ ಭೀಮನ ನೆಪದಲ್ಲಿ ಅವನ ಸರ್ವ ಆಸ್ತಿಯನ್ನು ವಶ ಮಾಡಿಸಿಕೊಳ್ಳೋಣ. ಇದೆಲ್ಲ ಗುಡ್ ಐಡಿಯಾ ಜಿತೇಂದ್ರ, ಗುಡ್ ಐಡಿಯಾ. ಆದರೆ ಇದರೊಂದಿಗೆ ಅವನು ಪ್ರಾರಂಭಿಸುವ ವಿದ್ಯಾಚೇತನ ಶಾಲೆಗೆ ತಣ್ಣೀರು ಹಾಕುವ ಕಾರ್ಯ ನಡೆಯಬೇಕಲ್ಲ. ಆ ಸಂಸ್ಥೆ ನಡೆಯದ ಹಾಗೆ ಮಾಡಲು ನಾನಿದ್ದೇನೆ, ನೀವೇನು ಚಿಂತಿಸಬೇಡಿ. ಅವರಿಗಾಗಿ ಬೆಳೆದು ನಿಂತಿದೆ ಈ ಬೇತಾಳ. ಹೊಸ